ಹಿರಿಯರಪ್ಪ ಅವ್ರ ಬಗ್ಗೆ ನನಗೆ ವ್ಯಾಖ್ಯಾನ ಮಾಡೋಷ್ಟು ನಾನು ಭಾಳ ಸಣ್ಣವನು ಅನ್ಬೋದು ಮುಂದೆ. ಆದರೆ ದೇಶಪಾಂಡೆ ಅವರು ಹಂಗೆ ಹೇಳಿದಕ್ಕೆ ಕಾರಣ ಏನೂ ಗೊತ್ತಿಲ್ಲ. ದೇಶಪಾಂಡೆ ಅವರು ಹೇಳಿದ ಮೇಲೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ಪ್ರತಿಕ್ರಿಯೆ ಬಂದಿದೆ. ಅದೇ ಸಾಕ್ಷಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ. ನೋಡಿ, ಕಳೆದ ವರ್ಷ ನಾವೇನು ಆಡಳಿತ ಮಾಡುವಾಗ ಒಂದು ಆರ್ಥಿಕ ಸುಭದ್ರತೆ ತಂದಿದ್ದರಿಂದ, ಕ್ಯಾಶ್ ಬ್ಯಾಲೆನ್ಸ್ಗಳು ಎಲ್ಲವೂ ಕೂಡ ಇಟ್ಟಿದ್ದರಿಂದ ಮತ್ತು ಅರ್ಧ ವರ್ಷದಿಂದ ಗ್ಯಾರಂಟಿ ಪ್ರಾರಂಭ ಆಗಿದ್ದರಿಂದ ಏನೋ ನಡ್ಕೊಂಡು ಬಂತು. ಆದರೆ ಈ ವರ್ಷ ಭಾಳ ಕಷ್ಟ ಇದೆ ಆರ್ಥಿಕವಾಗಿ. ಅದರ ಜೊತೆಗೆ ಈಗ 7ನೇ ವೇತನ ಆಯೋಗ ಈಡೇರಿಸಬೇಕು, ಹಲವಾರು ಖರ್ಚುಗಳು ಬರ್ತದೆ. ಇವೆಲ್ಲವನ್ನು ನೋಡಿದಾಗ ರಾಜ್ಯ ಸರ್ಕಾರ ಆರ್ಥಿಕದಿಂದ ಕುಸಿಯುವ ಕಾಲ ದೂರ ಇಲ್ಲ ಅಂತ ನಾನು ಮೊದಲಿಂದ ಹೇಳಿದ್ದೀನಿ, ಅದನ್ನೇ ಹೇಳ್ತಾ ಇದ್ದೇನೆ. ಈಗ ಅಂಗನವಾಡಿ ಕಾಂಟ್ರಾಕ್ಟ್ ಅಲ್ಲಿರುವಂಥವರು ಅವ್ರ ಸಂಬಳ 3 ತಿಂಗಳು 4 ತಿಂಗಳು ಮಾಡ್ತಾಯಿದೆ. ಇದು ಪ್ರಾರಂಭ. ಮುಂದೆ ರೆಗ್ಯುಲರ್ ಏನು ಸರ್ಕಾರಿ ನೌಕರರಿದ್ದಾರೆ ಅವ್ರ ಸಂಬಳಕ್ಕೂ ಕೂಡ ಕಷ್ಟ ಬರ್ತದೆ. ರಾಜಕಾರಣ ಹೀಗೆ, ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿದೆ, ಎಲ್ಲವೂ ಸ್ಟೇಬಲ್ ಆಗಿದೆ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತು ಕೊರೆಯೋ ಕೆಲಸಗಳು ಮಾಡೋದೇ ರಾಜಕಾರಣ. ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೆಂಗಾಯ್ತು ಅನ್ನೋದು ನೋಡ್ತಾರೆ. ವೀರೇಂದ್ರ ಪಾಟೀಲರು ಭಾಳ ಬಲಿಷ್ಠ ಮುಖ್ಯಮಂತ್ರಿಗಳಿದ್ದರು. ರಾತ್ರೋರಾತ್ರಿ ಎಲ್ಲ ಶಾಸಕರು ಬದಲಾವಣೆ ಆದರು. ಮುಂದೆ ದೇವರಾಜ್ ಅರಸರು ಅಂತ 2ನೇ ಬಾರಿ ತಮ್ಮ ಸ್ವಂತ ಶಕ್ತಿ ಮೇಲೆ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದರು. ರಾತ್ರೋರಾತ್ರಿ ಬದಲಾವಣೆ ಮಾಡಿ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪ ಅವರು 183 ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ, ಆವಾಗಲೂ ಕೂಡ ಬದಲಾವಣೆ ಮಾಡಿದರು. ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಇವತ್ತು ಕಳೆದ 1.5 ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭ್ರಮ ನಿರಸನಗೊಂಡಿದ್ದಾರೆ. ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಇದು ಕೂಡ ಒಂದು ಪ್ರಮುಖ ಕಾರಣ. ಹೀಗಾಗಿ ಇವತ್ತು ಕಾಂಗ್ರೆಸ್ಸಿನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ತಾ ಇದೆ. ಅದಕ್ಕೆ ರಾಜಕಾರಣ ನಡೀತಾ ಇದೆ. ಇದು ಸಹಜ ಪ್ರಕ್ರಿಯೆ. ಕೂಡ ಭವಿಷ್ಯ ಹೇಳೋದಲ್ಲ. ಆ ಥರ ಒಬ್ಬ ಜವಾಬ್ದಾರಿ ಮಾಜಿ ಮುಖ್ಯಮಂತ್ರಿಗೆ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ಕಾನೂನು